ಇಲ್ಲೊಂದು ವಿಡಿಯೋ ಮಾಡಿ ಚಂದ ಅಂತದ್ದು ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡಲಿಂದ ಕಳಿಸೋದು. ನಿಮಗೆ ಬಂದು ಹೇಳ್ತೇನೆ, ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನ್ ಹಾಕತ್ತೆ ಅದು. ಊರಾಗ ಒಬ್ಬ ತೀರಿ ಹೋಗಿತ್ತು, 4 ಮಂದಿ ಹೊತ್ತಿದ್ರು, ಮುಂದೆ ಅವ್ರು ಗಡಿಗೆ ಹಿಡ್ಕೊಂಡು ಹೊಂಟಿದ್ದ, ಹಿಂದೆ ಸಾವಿರಾರು ಜನ ಬೆನ್ನ ಹತ್ತಿದ್ರು. ಆ ಮುಂದಿದ್ದಾವ ಏನಂತಿದ್ದಂದ್ರೆ ಇವತ್ತು ಹನುಮ ಜಯಂತಿ. ಆ ಮುಂದಿದ್ದಾವ ಏನಂತಿದ್ದಂದ್ರೆ ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಿದ್ರು. ಮುಂದಿನವ್ರು ರಾಮನಾಮ ಎಂದ ಕೂಡಲೇ ಹಿಂದಿನವರೆಲ್ಲರೂ ಸತ್ಯ ಅನ್ನೋರು. ಅವಾಗ ಅವ್ರ ಅಪ್ಪನ ಕೂಡ ಒಂದು ಹುಡುಗ ಅವ್ರ ಮಣ್ಣು ಕೊಡಾಕ ಅದು ಬಂದಿತ್ತು. ಸಣ್ಣ ಹುಡುಗಿ ಇಮೇಜ್ ಕಳಿಸಿಲ್ಲ ಊಟಕ್ಕಿಂತ. ಆ ಹುಡುಗ ಅವ್ರ ತಂದೆಗೆ ಒಂದು ಪ್ರಶ್ನೆ ಮಾಡಿ, ಅಪ್ಪ ಮುಂದಿನವ್ರು ರಾಮನಾಮ ಹೇ ಅಂದ ಕೂಡಲೇ ಹಿಂದಿನವರೆಲ್ಲರೂ ಸತ್ಯ ಅಂತಾರು, ಮ್ಯಾಲ ಮಲ್ಕೊಂಡ ಯಾಕೆ ಕಡವಲ್ಲ ಅಂದ. ಅವ್ರ ಹೇಳಿದವಾಗ, ತಮ್ಮ ಅವ ಶಿವನ ಪಾದ ಶೇರನ ಅನ್ನಕ್ ಆಗಲ್ಲ ಅಂತ. ಈಗ ನಾ ಬರೋ ಭಾರತ್ ಮಾತಾಕ್ಕೆ ಅಂತೀವಿ, ಗೊತ್ತಾಯ್ತು? ಭಾರತ್ ಮಾತಾಕಿ ವಿಡಿಯೋ ತೆಗಿರಪ್ಪ, ಯಾರು ಸ್ವಲ್ಪ ನೋಡೋ. ಭಾರತ್ ಮಾತಾಕಿ ಗೊತ್ತಾಗಲ್ಲ. ನಿಜವಾದ ದೇಶಭಕ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಮೋದಿ ಸಾಹೇಬ್ ಗೊತ್ತಾಗಬೇಕು. ಇದು ನಾನು ಯಾಕೆ ಹಾಕತ್ತೇನೆ, ಉಲ್ಲೇಖ ಮಾಡಕತ್ತೇನೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಭಾರತ ದೇಶದ ದೇಶಭಕ್ತರು, ದೇಶಭಕ್ತಿ ಒಬ್ಬರಿಗೆ ಗುತ್ತಿಗೆ ಕೊಟ್ಟಂಗೆ ಮಾತಾಡಕತ್ತಾರೆ. ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ. ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಇವರು ಹುಟ್ಟಿದ್ದ ಯಾವಾಗ? ಬಿಜೆಪಿ ಹುಟ್ಟಿದ್ದ ಯಾವಾಗ? 1950ನೇ ಇಸ್ವಿ ಒಳಗೆ ಜನಸಂಘ ಹುಟ್ಟಿ, ಅದರ ನಂತರ ಅದು ಮಾರ್ಪಾಡಾಗಿ ಬಿಜೆಪಿ ಆಯ್ತು. 1950 ಮೊದಲು ಅಥವಾ ಸ್ವಾತಂತ್ರ್ಯ ಸಿಕ್ಕಿದ ಯಾವ ವರ್ಷ? ಯಾರು ತಂದು ಕೊಟ್ಟವ್ರು ಇದನ್ನ? ಮತ್ತೆ ಇವ್ರು ಯಾಕೆ ಗುತ್ತಿಗೆ ಹಿಡಿಯಾಕತ್ತಾರೆ ಇದನ್ನ? ದೇಶಭಕ್ತಿ ಅಂದ್ರೆ ಬಿಜೆಪಿ ಅವರು ಅಂತ ಹೇಳಿ ಮಣ್ಣ ಲಕ್ಷ್ಮೀಕ ಗುಲ್ಬರ್ಗದೊಳಗ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡ್ತಿದ್ರು. ಅವರನ್ನ ಸ್ವಲ್ಪ ಗಮನ ಸೆಳೆಯಕ ಸ್ವಲ್ಪ ಈ ಕಡೆ ಕೇಳಿ ಅಪಾರ್ಥ ಮಾಡ್ಕೋಬೇಡಿ ಅಂತ ಇಷ್ಟು ಹೇಳಿ. ಈ ಬಿಜೆಪಿ ಅವ್ರು ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಬಹಳ ಜಾಬ, ಅದನ್ನ ಬಿಟ್ಟು ಅಪಾರ್ಥ ಮಾಡ್ಕೋಬಾರ್ದು ಅಂತ ಅಟ್ಟ ಹೇಳಿ ಅಪ್ಪ ಮೋದಿ ಸಾಹೇಬರಿಗೆ ಟ್ವೀಟ್ ಕಳಿಸ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.